ಗಣವೇಷಧಾರಿ ಆರ್ಎಸ್ಎಸ್ ಕಾರ್ಯಕರ್ತರು ಸರ್ಕಾರಿ ಜಾಗದಲ್ಲಿ ಬೈಠಕ್ ಆಗಲಿ ಅಥವಾ ಪಥಸಂಚಲನ ಮಾಡುವ ಹಾಗಿಲ್ಲ. ಇದು ಸರ್ಕಾರದ ನಿರ್ಬಂಧ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ನಟ ಮತ್ತು ಹೋರಾಟಗಾರ ಅಹಿಂಸಾ ಚೇತನ್ ಕೆಂಡ ಕಾರಿದ್ದಾರೆ. ಆರ್ಎಸ್ಎಸ್ಗೆ ನಿರ್ಬಂಧ ಹೇರಿದ್ದಕ್ಕೆ ನಟ ಚೇತನ್ ಆಕ್ರೋಶ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಒಪ್ಪುವ ಕೆಲಸ ಅಲ್ಲ, ನಾವು ಒಪ್ಕೊಳ್ಳೋದಿಲ್ಲ. ಪಿಎಫ್ಐ ಬ್ಯಾನ್ ಮಾಡಿದ್ದು ಕೂಡ ಸರಿಯಲ್ಲ. ಅವರವರ ಅಭಿಪ್ರಾಯವನ್ನ ತುಳಿಯುವುದು ಏಕೆ? ವೈಚಾರಿಕತೆಯನ್ನ ವಿಚಾರದಿಂದಲೇ ಎದುರಿಸಿ, ನಿರ್ಬಂಧದಿಂದಲ್ಲ. ಪ್ರಿಯಾಂಕ್ ಖರ್ಗೆಗೆ ಜ್ಞಾನ ಸಾಲದು, ಅಲ್ಪಜ್ಞಾನಿ ಎಂದಿರುವ ಚೇತನ್ ಅಹಿಂಸಾ. ಕಾಂಗ್ರೆಸ್ ಡಿಸ್ಕ್ರಿಮಿನೇಷನ್ ಪಾಲಿಟಿಕ್ಸ್ ಮಾಡ್ತಾ ಇದೆ, ತಾರತಮ್ಯದ ರಾಜಕಾರಣ. ಸಂವಿಧಾನ ಕೊಟ್ಟಿರುವ ಹಕ್ಕನ್ನ ಕಿತ್ತುಕೊಳ್ಳುತ್ತಿದೆ. ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ ನಟ ಅಹಿಂಸಾ ಚೇತನ್. ನಿಮಗೆ ವಿಚಾರಧಾರೆಯ ಮೇಲೆ ತಪ್ಪು ಕಲ್ಪನೆಗಳಿದ್ದರೆ ವಿಚಾರದಿಂದಲೇ ಎದುರಿಸಿ, ನಿರ್ಬಂಧದಿಂದಲ್ಲ. ನಿಮಗೆ ಸೈದ್ಧಾಂತಿಕವಾಗಿ ವಿರೋಧ ಇರುವ ಸಂಘಟನೆಯನ್ನ ನಿರ್ಬಂಧ ಹೇರುವುದರ ಮುಖಾಂತರವಾಗಿ ಹೋರಾಟ ಮಾಡೋದಕ್ಕೆ ನಾವು ಒಪ್ಪುವುದಿಲ್ಲ. ಸೈದ್ಧಾಂತಿಕ ವಿಚಾರವನ್ನ ಸೈದ್ಧಾಂತಿಕವಾಗಿ ಎದುರಿಸಬೇಕು. ಅದನ್ನ ಬಿಟ್ಟು ನಿರ್ಬಂಧ ಹೇರೋದು, ಬ್ಯಾನ್ ಮಾಡೋದು, ಅವರಿಗೆ ಕಂಡೀಷನ್ ಹಾಕೋದು, ಷರತ್ತು ಹಾಕೋದು, ಪೂರ್ವಾನುಮತಿ ಪಡೆಯಬೇಕು ಅಂತೇಳಿ ಒತ್ತಡ ಹೇರೋದು, ಇದು ಒಂದು ತರಹದ ಹಿಂಸಾತ್ಮಕ ಮಾನಸಿಕ ಒತ್ತಡ ಅಲ್ವಾ ಅಂತೇಳಿ ಚೇತನ್ ಅಹಿಂಸಾ ಈ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆಯವರಿಗೆ ರಾಜಕೀಯ ಜ್ಞಾನ ಸಾಲದು, ಅವರ ವಿವೇಚನೆಗೆ ಕೆಲಸ ಕೊಡಬೇಕಾಗಿತ್ತು ಅಲ್ರಿ. ಸೈದ್ಧಾಂತಿಕವಾಗಿ ವಿರೋಧ ಇರುವಂತಹ ಆರ್ ಎಸ್ ಎಸ್ ಅನ್ನು ನೀವು ನಿರ್ಬಂಧ ಮಾಡಿ ಎದುರಿಸುವುದಾ? ಬದಲಾಗಿ ನೀವು ಎದುರಿಸಬೇಕಾಗಿದ್ದು ಹೇಗೆ? ವಿಚಾರವನ್ನ ವೈಚಾರಿಕತೆಯಿಂದಲೇ ಎದುರಿಸಬೇಕು, ಸಿದ್ಧಾಂತವನ್ನ ಸಿದ್ಧಾಂತದಿಂದಲೇ ಎದುರಿಸಬೇಕು. ನಿಮ್ಮದು ಕಾಂಗ್ರೆಸ್ ಪಾರ್ಟಿ, ನಿಮಗಂತಾನೆ ಒಂದು ಪ್ರಣಾಳಿಕೆ ಇಲ್ವಾ? ನಿಮಗೆ ನಿಮ್ಮದೇ ಆದ ಸಂವಿಧಾನಗಳಿದೆಯಲ್ಲ, ಅದರ ವಿಚಾರಧಾರೆಯ ಮುಖಾಂತರವಾಗಿ ಎದುರಿಸಬೇಕಾಗಿತ್ತಲ್ಲ. ಯಾಕೆ ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದೀರಿ? ಚೇತನ್ ಅಹಿಂಸಾ ನಿಗಿ ಕೆಂಡ ಕಾರಿದ್ದಾರೆ. 2007ರಲ್ಲಿ ಮೊದಲು PFI ಅನ್ನ ಬ್ಯಾನ್ ಮಾಡಬೇಕು ಅನ್ನೋ ಪ್ರಸ್ತಾಪ ಬಂದಾಗಲೂ ಕೂಡ ನಾನು ಇದನ್ನೇ ಹೇಳಿದ್ದೆ ಅಂತೇಳಿ ಚೇತನ್ ಹೇಳ್ತಾರೆ. PFI ಅನ್ನ ಬ್ಯಾನ್ ಮಾಡುವುದು ಪರಿಹಾರವಲ್ಲ, ಅದನ್ನ ನೀವು ವಿಚಾರಧಾರೆಯಿಂದಲೇ ಎದುರಿಸಬೇಕು. ಬ್ಯಾನ್ ಅನ್ನೋದು ಒಂದು ಪರಿಹಾರವೇ ಅಲ್ಲ ಅಂತ ಹೇಳಿದ್ರಂತೆ. ಚೇತನ್ ಅಹಿಂಸಾ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಜ್ಞಾನ ಸಾಲದು ಎಂದಿರುವ ಚೇತನ್ ಅಹಿಂಸಾ ಕಾಂಗ್ರೆಸ್ ತಾರತಮ್ಯದ ರಾಜಕಾರಣ ಮಾಡ್ತಾ ಇದೆ, RSSಗೆ ನಿರ್ಬಂಧ ಹೇರಿದ್ದಕ್ಕೆ ನಟ ಚೇತನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಇದು, ಅದನ್ನು ಒಪ್ಪುವುದಿಲ್ಲ. PFI ಎನ್ನುವಂತಹ ಸಂಘಟನೆ ಬ್ಯಾನ್ ಮಾಡಿದ್ದು ಕೂಡ ಸರಿಯಲ್ಲ. ಅವರವರ ಅಭಿಪ್ರಾಯವನ್ನು ತುಳಿಯುವುದು ಏಕೆ? PFI ಅನ್ನು ಬ್ಯಾನ್ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಬದಲಾಗಿ ಕೇಂದ್ರದ ಬಿಜೆಪಿ ಸರ್ಕಾರ. ಇನ್ನು ವೈಚಾರಿಕತೆಯನ್ನ ವಿಚಾರದಿಂದಲೇ ಎದುರಿಸಿ, ನಿರ್ಬಂಧದಿಂದಲ್ಲ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಜ್ಞಾನ ಸಾಲದು ಎಂದಿರುವ ಚೇತನ್ ಅಹಿಂಸಾ ಕಾಂಗ್ರೆಸ್ ತಾರತಮ್ಯದ ರಾಜಕಾರಣ ಮಾಡ್ತಾ ಇದೆ, ಇದನ್ನು ನಿಲ್ಲಿಸಬೇಕು. ಸಂವಿಧಾನದ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಿತ್ತುಕೊಳ್ತಾ ಇದೆ. ನಾವು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಾನತೆ, ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ಹಾಗಾಗಿ ಈ ತರಹದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣದ ನಿರ್ಧಾರಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿ ಚೇತನ್ ಅಹಿಂಸಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಂಡ ಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.